ಹಸಿ ಬಟಾಣಿ ಹಾಕಿ ಮಾಡುವಂತಹ ಈ ಬ್ರೇಕ್ಫಾಸ್ಟ್ ಎಷ್ಟು ರುಚಿಯಾಗಿರುತ್ತೆ ಅಂದರೆ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು ಮತ್ತು ತುಂಬಾ ಇಷ್ಟಪಟ್ಟು ತಿನ್ನುವಂತಹ ಈ ಬ್ರೇಕ್ಫಾಸ್ಟ್ ಬೆಳಿಗ್ಗೆ ಒಂದು 5-10 ನಿಮಿಷದಲ್ಲಿ ಯಾವುದೇ ತರಕಾರಿ ಇಲ್ಲ ಅಂತ ಅಂದಾಗ ಬರೀ ಹಸಿ ಕಾಳಿದ್ರೆ ಸಾಕು, ಅಥವಾ ಇಲ್ಲದೇ ಇದ್ರೂ ಈ ರೆಸಿಪಿನ ಮಾಡಿಬಿಡ್ಬೋದು. ಅಂದರೆ ಬ್ರೇಕ್ಫಾಸ್ಟನ್ನು ರೆಡಿ ಮಾಡಬಹುದು. ತುಂಬಾ ಟೇಸ್ಟಿಯಾಗಿರುತ್ತೆ. ಮತ್ತು ಗಂಟ್ಲು ಕೆಮ್ಮು ಇದ್ದಾಗ ಮತ್ತು ಗಂಟ್ಲು ಗುರಗುರ ಅನ್ನೋವಂಥ ಟೈಮಲ್ಲಿ ಈ ಬ್ರೇಕ್ಫಾಸ್ಟನ್ನು ಮಾಡಿಕೊಡಿ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ರುಚಿ ಪಯಣ. ಇವತ್ತಿನ ವಿಡಿಯೋದಲ್ಲಿ ನೋಡ್ತಿದ್ದೀರಾ ಒಂದು 10 ನಿಮಿಷದಲ್ಲಿ ರೆಡಿಯಾಗುವಂತಹ ಒಂದು ಬ್ರೇಕ್ಫಾಸ್ಟನ್ನು ರೆಡಿ ಮಾಡಿ ತೋರಿಸ್ತಿದ್ದೀನಿ. ಹಾಗಿದ್ರೆ ಇದು ಯಾವ ಬ್ರೇಕ್ಫಾಸ್ಟ್, ಇದು ಹೇಗೆಲ್ಲ ಮಾಡೋದು ಅಂತ ನೋಡೋಣ. ಇದನ್ನು ಕಿಚಡಿ ಅಂತ ಕರಿತೀವಿ ನಾವು. ಇದರಲ್ಲಿ ಹಸಿ ಬಟಾಣಿಯನ್ನು ಹಾಕಿ ಮಾಡಿದರೆ ಎಷ್ಟು ಟೇಸ್ಟಿಯಾಗಿರುತ್ತೆ ಅಂತಂದರೆ ತುಂಬ ಚೆನ್ನಾಗಿರುತ್ತೆ. ಇದು ಕೆಮ್ಮು ನೆಗಡಿ ಆದಾಗಂತೂ ಒಳ್ಳೆ ಮನೆ ಮದ್ದು ಅಂತಲೇ ಹೇಳ್ಬೋದು. ಹಾಗಿದ್ರೆ ಹೇಗೆಲ್ಲ ಮಾಡಿದೆ ಅಂತ ಈಗ ನೋಡೋಣ. ಅಲ್ಲ, ಇದಕ್ಕೊಂದು ಮಸಾಲನ ರೆಡಿ ಮಾಡ್ಕೋಬೇಕು. ಅದಕ್ಕೊಂದು ಕುಕ್ಕರ್ ಇಟ್ಬಿಟ್ಟು ನಾವು ರೆಸಿಪಿ ಮಾಡ್ತೀವಲ್ಲ ಅದನ್ನು ಅದೇ ಕುಕ್ಕರನ್ನು ಇಟ್ಕೊಳ್ಳಿ. ಅದಕ್ಕೆ ಎಣ್ಣೆಯನ್ನು ಹಾಕ್ಕೊಂಡು ನೋಡಿ, ಈಗ ಒಂದು 3 ಬ್ಯಾಡಗಿ ಮತ್ತು ಒಂದು 7-8 ಗುಂಟೂರು ಮೆಣಸಿಕಾಯನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಿದ್ದೀನಿ. ಇದೊಂದು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆದರೆ ಸಾಕು. ಈ ಕಿಚಡಿಗೆ ತುಂಬಾ ಟೇಸ್ಟ್ ಕೊಡುತ್ತೆ. ಈ ಫ್ಲೇವರ್ ಇದೆಯಲ್ಲ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಒಂದ್ಸತಿ ಈ ರೀತಿ ಟ್ರೈ ಮಾಡಿ ನೋಡಿ. ಇದನ್ನು ಎತ್ಕೊಂಡ್ಬಿಡ್ಬೇಕು. ಜಾಸ್ತಿ ಸೇಯಿಸೋದಕ್ಕೆ ಹೋಗಬಾರ್ದು. ಅದು ಒಂದು ಘಮ ಬರುತ್ತೆ ಫ್ರೆಂಡ್ಸ್, ಗೊತ್ತಾಗುತ್ತೆ ನಮಗೆ ಅದು ಫ್ರೈ ಆಗಿದೆ ಅಂತ. ಆಗ ಎತ್ಕೊಂಡು ಅದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳೋಣ. ಸ್ವಲ್ಪ ತಣ್ಣಗಾದ ನಂತರ ನಾವು ಅದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೋಬೇಕು. ನೋಡಿ, ಮೆಣಸಿಕಾಯಿ ಮತ್ತು ಒಂದು ಅರ್ಧ ಹೋಳಲ್ಲಿ 1/4 ಭಾಗದಷ್ಟು ಕಾಯಿ ಚೂರು, ಜೊತೆಗೆ ಒಂದು 3 ಬೆಳ್ಳುಳ್ಳಿ, ಮೆಣಸು, ಜೀರಿಗೆ, ಕರಿಬೇವು, ಇದರಲ್ಲಿ ಮೇನ್ ಇಂಗ್ರೀಡಿಯೆಂಟ್ ಸ್ವಲ್ಪ ಹುಣಸೆಹಣ್ಣು. ಇದಿಷ್ಟನ್ನು ಹಾಕ್ಬಿಟ್ಟು ನಾವು ರುಬ್ಕೋಬೇಕು. ಇಷ್ಟೇ ಮಸಾಲೆ ಫ್ರೆಂಡ್ಸ್. ಇದರಲ್ಲಿ ನಮಗೆ ತರಕಾರಿನೇ ಇಲ್ಲ, ಏನಪ್ಪ ಮಾಡೋದು ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಅನ್ನೋದರಲ್ಲಿ ಈ ಬೇಸಿಕ್ಕನ್ನು ಇಟ್ಕೊಂಡು ಆರೋಗ್ಯಕ್ಕೆ ಒಳ್ಳೆಯದಾಗಿರುವಂತಹ ಈ ರೆಸಿಪಿಯನ್ನು ರೆಡಿ ಮಾಡ್ಕೋಬೋದು. ಆಯಿಲನ್ನು ಹಾಕ್ಕೊಂಡು 1-2 ಬೆಳ್ಳುಳ್ಳಿಯನ್ನು ಸಿಪ್ಪೆ ತೆಗೆದಾದರೂ ಹಾಕ್ಬೋದು, ಅಥವಾ ಜಜ್ಜಿ ಹಾಕಿದ್ದೀನಿ ನಾನು. ಜೊತೆಗೆ ಜೀರಿಗೆ, ಸ್ವಲ್ಪ ಮೆಣಸು ಹಾಕ್ಕೊಂಡು, ಹಸಿ ಕರಿಬೇವಿದ್ರಂತೂ ತುಂಬಾ ಟೇಸ್ಟಿಯಾಗಿರುತ್ತೆ. ನೋಡ್ತಿದ್ದೀರಾ, ಒಂದು ಬಟ್ಲಾಗಷ್ಟು ನಾನು ಹಸಿ ಬಟಾಣಿಯನ್ನು ತಗೊಂಡಿದ್ದೀನಿ. ಇದ್ದರೆ ಹಾಕ್ಕೊಳ್ಳಿ, ಇಲ್ಲ ಅಂತಂದರೆ ಅವೆಲ್ಲ ಸೀಸನಲ್ಲಿ ಸಿಗೋದಲ್ವ, ಅದಿಲ್ಲ ಅಂತಂದರೆ ಏನು ತಲೆ ಕೆಡಿಸ್ಕೊಂಗಿಲ್ಲ. ಹಾಕಿದ್ರಂತೂ ಹಸಿ ಅವರೆಕಾಳು ಹಾಕ್ಬಹುದು, ಹಸಿ ತೊಗರಿಕಾಳು ಹಾಕ್ಬೋದು, ಹಸಿ ಬಟಾಣಿ ಹಾಕ್ಬೋದು. ತುಂಬಾ ಚೆನ್ನಾಗಾಗತ್ತೆ ಈ ರೆಸಿಪಿ. ನಮ್ಮ ಮನೆಯಲ್ಲಿ ಹಸಿ ಬಟಾಣಿ ಇತ್ತು, ಅದನ್ನು ಹಾಕಿದ್ದೀನಿ. ಇಲ್ಲ ಅಂದರೂ ಪರವಾಗಿಲ್ಲ, ಇದಿಷ್ಟನ್ನೇ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಚೆನ್ನಾಗಿ ಫ್ರೈ ಆದ ನಂತರ ನಾವೇನು ಮಸಾಲನ ರುಬ್ಕೊಂಡಿದ್ವಲ್ಲ, ಆ ರುಬ್ಕೊಂಡಿರುವಂಥ ಮಸಾಲನ ಹಾಕ್ಕೊಂಡು ಎಣ್ಣೆಯಲ್ಲೇ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಎಣ್ಣೆಯಲ್ಲಿ ಈಗ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು, ಮಿಕ್ಸ್ ಮಾಡ್ಕೋಬೇಕು. ಎಣ್ಣೆಯಲ್ಲಿ ಒಂದು ಕುದಿ ಬರೋವರೆಗೂ, ಯಾಕೆಂದರೆ ಮೆಣಸಿಕಾಯಿ ಮಾತ್ರ ನಾವು ಫ್ರೈ ಮಾಡಿರುವಂಥದ್ದು. ಇದನ್ನು ಎಣ್ಣೆಯಲ್ಲಿ ಫ್ರೈ ಮಾಡೋದ್ರಿಂದ ತುಂಬಾ ಟೇಸ್ಟಿಯಾಗಿ ಆಗುತ್ತೆ. ಅದರಲ್ಲಿರುವಂತಹ ಹಸಿ ವಾಸನೆ, ಬೆಳ್ಳುಳ್ಳಿ ಎಲ್ಲ ಹಾಕಿದ್ದೀವಲ್ಲ, ಎಲ್ಲ ಹಸಿ ವಾಸನೆ ಹೋಗುತ್ತೆ. ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಈಗ ನಾವು ಮಿಕ್ಸಿ ಜಾರ್ ತೊಳೆದಂಥ ನೀರನ್ನು ಹಾಕಿಬಿಟ್ಟು ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡ್ಕೊಂಡಿದ್ದಾದ ನಂತರ ನಾವು ಇದಕ್ಕೆ ಎಷ್ಟು ನೀರು ಅಂತಂದರೆ 1ಕ್ಕೆ 2. ನಾವು 1 ಲೋಟ ಅಕ್ಕಿಯನ್ನು ಹಾಕಿದ್ದೀವಿ ಅಂದರೆ 2 ಲೋಟ ನೀರನ್ನು ಹಾಕಬೇಕು. ಅಥವಾ ನೀವು ಅಕ್ಕಿಯನ್ನು ಒಂದು 20 ನಿಮಿಷ ನೆನೆಸಿದ್ದೀವಿ ಅಂತಂದರೆ ಈಗ 1ಕ್ಕೆ 2 ಅಂತಂದರೆ ಒಂದು 1/4 ಭಾಗ ಕಡಿಮೆ ಮಾಡಬೇಕು ನೀರನ್ನು. ನೋಡಿ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ಇದು ಕುದೀತಾ ಇದೆ. ಎಷ್ಟು ಬೇಗ ಆಗಿಬಿಡುತ್ತೆ ಅಂದರೆ ತುಂಬಾ ಬೇಗ ಆಗುತ್ತೆ. ಈಗೆಲ್ಲ ಕುದೀತಾ ಇದೆ, ಉಪ್ಪೆಲ್ಲ ಕರಗಿದೆ. ಈ ನಂತರ ನಾನು ಇದಕ್ಕೆ ಅಕ್ಕಿಯನ್ನು ಹಾಕ್ತಿದ್ದೀನಿ. ಇದು ಸಣ್ಣ ಅಕ್ಕಿ ಹಾಕಿದ್ರಂತೂ ತುಂಬಾ ಚೆನ್ನಾಗಿರುತ್ತೆ. ಇದು ನಮ್ಮ ಮನೆಯಲ್ಲೇ ನಾವೇ ಬೆಳೆದಿರುವಂತಹ ರೈಸ್, ಭತ್ತದಿಂದ ಮಾಡಿರುವಂಥ ರೈಸು. ತುಂಬಾ ಚೆನ್ನಾಗಿರುತ್ತೆ. ಸಣ್ಣ ಅಕ್ಕಿ ಇದು. ಈ ತಿಂಡಿಗಳಿಗಂತೂ ಮಾಡಿಸಿದ್ದು ಅಂತ ಹೇಳ್ಬೋದು. ನಿಧಾನವಾಗಿ ಇದನ್ನು ತಿರುಗಿಸ್ಕೋಬೇಕು. ಇದಕ್ಕೆ ಯಾವುದೇ ಬೇರೆ ಮಸಾಲೆಯನ್ನು ಆ್ಯಡ್ ಮಾಡೋ ಹಾಗಿಲ್ಲ. ತುಂಬಾ ಟೇಸ್ಟಿಯಾಗಿ ಬರುತ್ತೆ ಫ್ರೆಂಡ್ಸ್. ಎಷ್ಟು ರುಚಿಯಾಗಿರುತ್ತೆ ಅಂದರೆ ಅಷ್ಟು ರುಚಿಯಾಗಿ ಬರುತ್ತೆ. ಪ್ಲೈನ್ ಆಗಿರುವಂತಹ ರೆಸಿಪಿ ಅಂತಲೇ ಹೇಳ್ಬೋದು. ಆದರೂ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಇದ್ರ ಜೊತೆಗೆ ಬೇಕಂದರೆ ಕಾಯಿ ಚಟ್ನಿಯನ್ನು ಮಾಡ್ಕೋಬಹುದು, ಬೇಡ ಅಂತಂದ್ರೂ ಪರವಾಗಿಲ್ಲ, ಹಾಗೇ ತಿನ್ಬೋದು. ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇದು ನೋಡಿ, ಕುದೀತಾ ಇದೆ. ಈಗ ತಿರುಗಿಬಿಟ್ಟು ಉರಿಯನ್ನು ಸಿಮ್ಮಲ್ಲಿಟ್ಟು ಮುಚ್ಚಿಬಿಟ್ರೆ ಆಯಿತು. ಈಗ ಜಾಸ್ತಿ ಉರಿಯನ್ನು ಕೊಡಬಾರ್ದು, ಸಿಮ್ಮಲ್ಲಿಟ್ಟು ಮುಚ್ಚಿದ್ರೆ ನೀರೆಲ್ಲ ನೋಡಿ ಆಲ್ಮೋಸ್ಟ್ ಒಂದು 90% ರೈಸ್ ರೆಡಿಯಾಗಿದೆ. ಇದನ್ನು ನೋಡಿ, ಈ ರೀತಿ ನೀಟಾಗಿ
ಮಿಕ್ಸ್ ಮಾಡ್ಕೋಬೇಕು. ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾದ ನಂತರ ನೋಡಿ ತಿರ್ಗಾ ಪುನಃ ಮುಚ್ಚಿ ಇಟ್ಬಿಟ್ರೆ ನಮಗೆ ತಿನ್ನೋದಕ್ಕೆ ರೆಡಿ ಆಗುತ್ತೆ. ಬಿಸಿ ಬಿಸಿಯಾಗಿರುವಂತಹ ಹಸಿ ಬಟಾಣಿ ಕಿಚಡಿ ರೆಡಿಯಾಗಿದೆ. ತುಂಬಾ ಟೇಸ್ಟಿಯಾಗಿರುತ್ತೆ. ಈಗ ಬನ್ನಿ ಇದನ್ನು ಸರ್ವ್ ಮಾಡ್ಕೊಳ್ಳೋಣ. ಇದ್ರ ಜೊತೆಗೆ ನಾವು ನಾನು ಹೇಳಿದ್ನಲ್ಲ ಚಟ್ನಿ ಇದ್ರೂ ಸೂಪರಾಗಿರುತ್ತೆ, ಇಲ್ಲ ಅಂದರೂ ಪರವಾಗಿಲ್ಲ. ನಮಗೆ ಅದೇ ರೀತಿ ತಿನ್ನೋದಕ್ಕೆ ಇಷ್ಟ, ಅದಕ್ಕೋಸ್ಕರ ನಾನು ಚಟ್ನಿಯನ್ನು ಮಾಡಿಲ್ಲ. ತುಂಬಾ ಒಂದು ಸ್ವಲ್ಪ ಅದು ಜಾಸ್ತಿ ನೀರಲ್ಲೇ ಡ್ರೈ ಆಗೋವರೆಗೂ ಬಿಡದೆ ಸ್ವಲ್ಪ ನೀರಂಶ ಇರುವಾಗಲೇ ತಿಂದ್ರಂತೂ ಅದ್ರ ರುಚಿನೇ ಬೇರೆ ಲೆವೆಲಲ್ಲಿರುತ್ತೆ ಫ್ರೆಂಡ್ಸ್. ಒಂದು ಸತಿ ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ನೋಡೋದಕ್ಕೆ ಪ್ಲೇನಾಗಿ ಕಾಣಿಸ್ಬೋದು, ಆದರೆ ರುಚಿ ಮಾತ್ರ ಅದ್ಭುತವಾಗಿರುತ್ತೆ. ನೀವು ಒಂದು ಸತಿ ಈ ವಿಧಾನದಲ್ಲಿ ಟ್ರೈ ಮಾಡಿ ನೋಡಿ. ಒಬ್ಬೊಬ್ಬರು ಮಾಡುವಂಥದ್ದು ಒಂದೊಂದು ಮೆಥಡ್ ಇರುತ್ತೆ, ಆದರೆ ಟೇಸ್ಟು ಅಷ್ಟೇ ಬೇರೆ ರೀತಿಯೇ ಇರುತ್ತೆ. ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.